ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ನಾವು ಯೂಟ್ಯೂಬಿಂದ ದುಡ್ಡು ಮಾಡಲಿಕ್ಕೆ ಹಲವಾರು ವಿಷಯಗಳಿವೆ. ನೀವು ಯಾವುದೇ ವಿಷಯನ ತಗೊಳ್ಳಿ, ಯೂಟ್ಯೂಬ್ ಮೇಲೆ ಎಲ್ಲ ಮಾಹಿತಿನೂ ನಿಮ್ಮ ಮೊಬೈಲ್ ಮೇಲೆ ಸಿಗುತ್ತೆ. ಏನೇ ವಿಷಯ ಹುಡುಕಿದ್ರೂ ನಿಮಗೆ ಮೊಬೈಲ್ ಮೇಲೆ ಹುಡುಕಿದರೆ ಯೂಟ್ಯೂಬ್ ಮೇಲೆ ಸಿಗುತ್ತೆ. ಸೊ ಎಲ್ಲ ವಿಷಯ ಕೂಡ ಯೂಟ್ಯೂಬ್ ಮೇಲೆ ನಡೀತಾ ಇರುತ್ತೆ. ಒಂದು ಚಾನಲ್ ಮಾಡಿ ಆ ಟಾಪಿಕ್ ಮೇಲೆ ಕೆಲಸ ಮಾಡಿ ದುಡ್ಡು ಮಾಡಬೇಕು ಅಂದರೆ ಕೆಲವು ಟಾಪಿಕ್ನಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇವತ್ತು ನಾನು ನಿಮಗೆ ಒಂದು ವಿಷಯನ ಶೇರ್ ಮಾಡ್ತಿದ್ದೀನಿ. ಇದ್ರ ಮೇಲೆ ನೀವು ಕೆಲಸ ಮಾಡಿದರೆ ಬೇಗ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಎಸ್, ಹಾಗೆ ಈಗಾಗಲೇ ನೀವು ಆ ವಿಷಯದ ಮೇಲೆ ಚಾನಲ್ ಮಾಡಿ ದುಡ್ಡು ಮಾಡ್ತಿದ್ರೆ ನಿಮಗೂ ಕೂಡ ಇಲ್ಲಿ ಒಂದು ವಾರ್ನಿಂಗ್ ಇದೆ ಸ್ನೇಹಿತರೆ. ಸೊ ಏನು ಅನ್ನೋದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ. ನೀವು ಕೂಡ ಒಂದು ಹೊಸ ಚಾನಲ್ ಮಾಡಿ ಒಳ್ಳೆ ದುಡ್ಡು ಯೂಟ್ಯೂಬಿಂದ ಮಾಡಬೇಕು ಅಂದರೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಪೂರ್ತಿ ವಿಡಿಯೋ ನೋಡಿ. ನೀವು ಕೂಡ ಯೂಟ್ಯೂಬಿಂದ ದುಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಮೇಲ್ಗಡೆ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ. ಸ್ನೇಹಿತರೆ, ನೀವು ಒಂದು ವಿಷಯದ ಮೇಲೆ ಯೂಟ್ಯೂಬ್ ಚಾನಲ್ ಮಾಡಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ದುಡ್ಡು ಮಾಡ್ಬೋದು. ಆದರೆ ಯಾವುದೇ ವಿಷಯ ತಗೊಳ್ಳಿ, ಅಷ್ಟು ಬೇಗ ಚಾನಲ್ ಗ್ರೋ ಆಗಲ್ಲ. ಆದರೆ ಒಂದು ವಿಷಯದ ಮೇಲೆ ನೀವು ಚಾನಲ್ ಮಾಡಿದರೆ ಬೇಗ ಚಾನಲ್ ಗ್ರೋ ಆಗುತ್ತೆ, ಆಮೇಲೆ ದುಡ್ಡು ಕೂಡ ಮಾಡ್ಬೋದು. ಅದ್ಯಾವುದು ಅಂದರೆ ಸೀರಿಯಲ್ ಚಾನಲ್ ಸ್ನೇಹಿತರೆ. ಯಾವುದೇ ಸೀರಿಯಲ್ ತಗೊಳ್ಳಿ, ಆ ಸೀರಿಯಲ್ ಚಾನಲ್ ಮಾಡಿ ನೀವು ಬೇಗ ಚಾನಲ್ ಗ್ರೋ ಮಾಡ್ಕೋಬೋದು, ಬೇಗ ದುಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು 2-3 ತಿಂಗಳಲ್ಲಿ ಚಾನಲ್ ಗ್ರೋ ಆಗುತ್ತೆ, ಮಾನಿಟೈಸ್ ಆಗುತ್ತೆ, ದುಡ್ಡು ಕೂಡ ಮಾಡ್ಬೋದು. ಬಟ್ ಇದು ಅಷ್ಟು ಈಸಿನಾ ಅನ್ನೋ ಪ್ರಶ್ನೆನೂ ಇದೆ. ಇನ್ನು ಈಗಾಗಲೇ ಸೀರಿಯಲ್ ಚಾನಲ್ ಮಾಡೋರು, ಚಾನಲ್ ಮೇಲೆ ಕೆಲಸ ಮಾಡೋರು ಕೂಡ ಇಲ್ಲಿ ಗಮನ ಕೊಡೋ ವಿಚಾರ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಇದರ ಮೇಲೆ ಗಮನ ಕೊಟ್ಟು ನೀವು ಮಾಡ್ತಿರೋ ತಪ್ಪನ್ನು ಮಾಡಬೇಡಿ, ಅದನ್ನು ಅವಾಯ್ಡ್ ಮಾಡಿ ಕೆಲಸ ಮುಂದುವರಿಸಿ ಸ್ನೇಹಿತರೆ. ಸೀರಿಯಲ್ ಚಾನಲ್, ಯಾವುದೇ ಸೀರಿಯಲ್ ತಗೊಳ್ಳಿ, ಸೀರಿಯಲ್ ಚಾನಲ್ ಮಾಡಿಕೊಂಡು ಚಾನಲ್ ಗ್ರೋ ಮಾಡ್ಕೋಬೋದು. ಬೇಗ ಗ್ರೋ ಆಗುತ್ತೆ, ಬೇಗ ದುಡ್ಡು ಕೂಡ ನೀವು ಮಾಡ್ಬೋದು. ಆದರೆ ಮಾಡಬೇಕಾದ್ರೆ, ಸೀರಿಯಲ್ ಚಾನಲ್ ಮಾಡಬೇಕಾದ್ರೆ ಸ್ನೇಹಿತರೆ, ಕೆಲವು ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಲಾಂಗ್ ಟೈಮ್ವರೆಗೂ ದುಡ್ಡು ಮಾಡ್ಬೋದು. ಇನ್ನು ಇಲ್ಲಿ 100% ಚಾನಲ್ ಹಾಗೆ ಕಂಟಿನ್ಯೂ ಆಗಿ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಪ್ರಾಬ್ಲಮ್ ಕೂಡ ಆಗಬಹುದು, ಹೇಳಲಿಕ್ಕಾಗಲ್ಲ. ಆದರೂ ಕೆಲವು ಪ್ರಿಕಾಷನ್ಸ್, ಕೆಲವು ನಾವು ಸ್ಟೆಪ್ಸ್ಗಳನ್ನು ಇಲ್ಲಿ ಫಾಲೋ ಮಾಡ್ತಾ ಹೋದರೆ ತುಂಬ ಹೊತ್ತಿನವರೆಗೂ ನಾವು ಈ ಚಾನಲ್ ಮೇಲೆ ದುಡ್ಡು ಮಾಡ್ಬೋದು. ನೋಡಿ, ಯಾವುದೇ ಸೀರಿಯಲ್ ಚಾನಲ್ ಮಾಡಿ ಸ್ನೇಹಿತರೆ, ಸೀರಿಯಲ್ ಚಾನಲ್ ಮಾಡಬೇಕಾದ್ರೆ ನಮಗೆ ಸ್ಕ್ರಿಪ್ಟ್ ಬೇಕು, ಇಮೇಜಸ್ ಬೇಕು. ಸೊ ನಾವು ಎರಡೂ ಕೂಡ ಬೇರೆ ಎಲ್ಲಿ ಸೀರಿಯಲ್ ನೋಡ್ತೀವಿ ಅಲ್ಲಿಂದಾನೇ ತೊಗೋಬೇಕಾಗತ್ತೆ. ಸೊ ಅದು ಕಾಪಿರೈಟೆಡ್ ಕಂಟೆಂಟೇ ಇರುತ್ತೆ, ಹೌದಾ? ನಾವು ಇಮೇಜಸ್ ತೊಗೊಂಡ್ರೂ ಕೂಡ ಕಾಪಿರೈಟೆಡ್ ಕಂಟೆಂಟ್ ಇರುತ್ತೆ. ಆಮೇಲೆ ಸ್ಕ್ರಿಪ್ಟ್ ಕೂಡ ತೊಗೊಂಡಿರ್ತೀವಿ, ಆ ಸ್ಟೋರಿನ ನಾವು ಕಾಪಿ ಮಾಡಿರ್ತೀವಿ, ಸೊ ಅದು ಕೂಡ ಕಾಪಿರೈಟೆಡೇ ಆಗಿರುತ್ತೆ. ಇಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನೇನು ನಾವು ಗಮನದಲ್ಲಿಡಬೇಕು ಅಂದರೆ, ನೋಡಿ, ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ, ಸೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಒಂದು ಸೀರಿಯಲ್ ಸ್ಟೋರಿ ಮಾಡ್ತೀರಾ, ಅದಕ್ಕೆ ಇಮೇಜಸ್ ಅಲ್ಲಿಂದ ಇಲ್ಲಿಂದ ತಗೊಂಡು ಅದನ್ನು ಯೂಸ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀರಾ. ವಿಡಿಯೋ ಹಾಕಿದ ಮೇಲೆ ವ್ಯೂಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾನಲ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯೂಸ್ ಎಲ್ಲ ಬರುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ. ಬಂದ ಮೇಲೆ ಚಾನಲ್ ಮಾನಿಟೈಸ್ ಆಯಿತು ಅಂದರೆ, ಚಾನಲ್ ಮಾನಿಟೈಸ್ ಆದವರು ಕೂಡ ಇದು ಗಮನ ಕೊಡಿ. ಚಾನಲ್ ಮಾನಿಟೈಸ್ ಆಯಿತು, ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂದರೆ ನೀವೇನು ಮಾಡಬೇಕು, ಮಾನಿಟೈಸ್ ಆದಮೇಲೆ ಚಾನಲ್ ಮೇಲೆ ಹಾಕಿದ ವಿಡಿಯೋ, ಹಳೆ ವಿಡಿಯೋ ಏನಿರುತ್ತೆ, ಒಂದು 5ರಿಂದ 10 ವಿಡಿಯೋ ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಪ್ರೈವೇಟ್ಗೆ ಹಾಕಬೇಕು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ನೀವು ಇಲ್ಲಿ ಸೀರಿಯಲ್ ಚಾನಲ್ ಮೇಲೆ ಕೆಲಸ ಈಗಾಗಲೇ ಮಾಡ್ತಿದ್ರೆ, ಅಕಸ್ಮಾತಾಗಿ ಏನಾದರೂ ನೀವು ಈ ರೀತಿ ಎಲ್ಲ ವಿಡಿಯೋ ಪಬ್ಲಿಕ್ ಇಟ್ಟಿದ್ರೆ ಅದನ್ನು ಈಗಲೇ ಪ್ರೈವೇಟ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಚಾನಲ್ ಡಿಲೀಟ್, ಸಸ್ಪೆಂಡ್ ಆಗೋದು 100%. ನಿಮಗೆ AI ಪ್ಲಕ್ಸ್ನಿಂದ ಕಾಪಿರೈಟೆಡ್ ಕಂಟೆಂಟ್ ಅಂತ ಹೇಳಿ ಸ್ಟ್ರೈಕ್ ಬಂದುಬಿಡುತ್ತೆ. ಜಾಸ್ತಿ ವಿಡಿಯೋ ನೀವು ಹಾಗೆ ಇಟ್ಟಿದ್ರೆ 10, 20, 30 ವಿಡಿಯೋಗೂ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಚಾನಲ್ ಉಳಿಯೆಲ್ಲ ಡಿಲೀಟ್ ಆಗಿಬಿಡುತ್ತೆ.
ಸೊ ಏನೂ ಮಾಡ್ಲಿಕ್ಕೆ ಬರಲ್ಲ. ಇನ್ನು ಕಮ್ಮಿ ನಿಮ್ಮ ಚಾನಲ್ ಮೇಲೆ ವಿಡಿಯೋಸ್ ಇದೆ ಅಂದರೆ ರಿಸ್ಕ್ ಕಮ್ಮಿ ಇರುತ್ತೆ. 100% ರಿಸ್ಕ್ ಇರಲ್ಲ ಅಂತ ಹೇಳಿಕ್ಕಾಗಲ್ಲ, ಬಟ್ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ. ಒಂದು ಸ್ಟ್ರೈಕ್ ಬಂತು ಅಂದರೆ ಇಮಿಡಿಯೇಟಾಗಿ ಆ ವಿಡಿಯೋನ ಪ್ರೈವೇಟ್ ಹಾಕ್ಬೋದು. ಬಟ್ ತುಂಬ ವೀಡಿಯೋಸ್ ಎಲ್ಲ ಇತ್ತು ಅಂದರೆ ಎಲ್ಲ ವೀಡಿಯೋ ಒಮ್ಮೆಗಲೇ ಪ್ರೈವೇಟ್ ಹಾಕೋದು ತುಂಬ ಕಷ್ಟ ಆಗುತ್ತೆ. ಸೊ 5-10 ವೀಡಿಯೋಸ್ ಇದ್ದರೆ ಅದನ್ನು ಪ್ರೈವೇಟ್ ಹಾಕಲಿಕ್ಕೆ ಈಸಿ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಚಾನಲ್ ಸೇಫ್ ಇರುತ್ತೆ. ಇಲ್ಲ ಅಂದರೆ ಚಾನಲ್ ಸಸ್ಪೆಂಡ್ ಆಗುತ್ತೆ, ಡಿಲೀಟ್ ಆಗುತ್ತೆ. ನೀವು ಸೀರಿಯಲ್ ವಿಡಿಯೋ ಹಾಕ್ತೀರಾ, ಇವತ್ತು ಹಾಕಿದ ವಿಡಿಯೋ ಯಾವಾಗ ಅದನ್ನು ಪ್ರೈವೇಟ್ ಮಾಡಬೇಕು ಅಂದರೆ ಇವತ್ತು ವಿಡಿಯೋ ಹಾಕ್ತೀರಾ, 4 ದಿನ ಆ ಚಾನಲ್ ಮೇಲೆ ವಿಡಿಯೋ ಇಡಿ. ಅದಾದಮೇಲೆ 5ನೇ ದಿನಕ್ಕೆ ಆ ವಿಡಿಯೋನ ಪ್ರೈವೇಟ್ ಮಾಡಿ. ಎಷ್ಟೇ ವ್ಯೂಸ್ ಬರಲಿ, ಲಕ್ಷಗಟ್ಟಲೆ ವ್ಯೂಸ್ ಬರ್ತಿದೆ, ಆ ವಿಡಿಯೋ ವೈರಲ್ ಆಗ್ತಿದೆ, ಇನ್ನೂ ದುಡ್ಡು ಬರುತ್ತೆ ಅಂತ ಇಟ್ಬಿಟ್ರೆ ಚಾನಲ್ ಸಸ್ಪೆಂಡ್ ಆಗುತ್ತೆ. ಆಗಿರೋ ಅರ್ನಿಂಗ್ ಕೂಡ ನಿಮ್ಮ ಕೈ ಸೇರಲ್ಲ. ಸೊ ಅದನ್ನು ನೀವು ತಪ್ಪಿಸ್ಬೇಕು. ಸೊ ಬಂದಿರೋ ಎಷ್ಟು ವ್ಯೂಸ್ ಬಂದಿದೆ 10-20 ಬಂದ್ರೂ ಓಕೆ, 10-20 ಸಾವಿರ ಬಂದ್ರೂ ಓಕೆ, 1-2 ಲಕ್ಷ ಬಂದ್ರೂ ಓಕೆ. ಆ ವಿಡಿಯೋನ 48 ಅವರ್ಸ್ ನಂತರ ಪ್ರೈವೇಟ್ ಮಾಡಿ. 4-5 ದಿನ ಮಾತ್ರ ಆ ವಿಡಿಯೋ ಇಡಿ, ಆಮೇಲೆ ಪ್ರೈವೇಟ್ ಮಾಡಿ. ಇದು ನೆನಪಿಟ್ಕೊಂಡು 4-5 ವಿಡಿಯೋ ಅಥವಾ 5-10 ವಿಡಿಯೋ ಮಾತ್ರ ನಿಮ್ಮ ಚಾನಲ್ ಮೇಲೆ ಇರಲಿ. ಅದರ ಜೊತೆಗೆ ನಿಮ್ಮ ಸ್ವಂತ ಕಂಟೆಂಟ್ ಕೂಡ ಹಾಕ್ತಾ ಇರಿ ಚಾನಲ್ ಮೇಲೆ. ಈ ಸೀರಿಯಲ್ಸನ್ನೇ ಮಾತ್ರ ಹಾಕಬೇಡಿ. ಅದರ ಜೊತೆ ಕೆಲವೊಂದಿಷ್ಟು ವಿಡಿಯೋ ವ್ಲಾಗ್ಸ್ ಆಗಲಿ, ಬೇರೆ ಏನಾದರೂ ವಿಷಯದ ಬಗ್ಗೆ ಹೇಳಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿರಿ. ಸೊ ಅಂಥ ವಿಡಿಯೋನ ಯಾವಾಗಲೂ ಪಬ್ಲಿಕ್ ಆಗಿಡಿ. ಸೀರಿಯಲ್ಸ್ ವಿಡಿಯೋ ಏನಿದೆ ಅದನ್ನು ಪ್ರೈವೇಟ್ ಮಾಡಿ. ಸೊ ಈ ರೀತಿ ನೀವು ಮಾಡಬೇಕು. ಈ ರೀತಿ ನೀವು ಮಾಡಲಿಲ್ಲ ಚಾನಲ್ ಉಳಿಯಲ್ಲ ಸ್ನೇಹಿತರೆ. ನೆನಪಿರಲಿ, ಸೀರಿಯಲ್ಸ್ ಮೇಲೆ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ಅವರಿಗೆ ಇದು ವಾರ್ನಿಂಗ್ ಇದೆ. ಬಿಕಾಸ್ ನನ್ನ ಹತ್ರ ತುಂಬ ಜನರು ಚಾನಲ್ ಡಿಲೀಟ್ ಆಗ್ತಿದೆ ಅನ್ನೋ ಮೆಸೇಜ್ ಬರ್ತಾ ಇದೆ. ಅವ್ರು ನನಗೆ ಕಮೆಂಟ್ ಹಾಕ್ತಿದ್ದಾರೆ, ನನ್ನ ವಾಟ್ಸಪ್ ಮೇಲೆ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತಿದ್ದಾರೆ. ಈಗಾಗಲೇ ಆಗಿರೋ ಅರ್ನಿಂಗ್ ಬರುತ್ತಾ ಸರ್? ಬರಲ್ಲ. ಯಾಕೆಂದರೆ ಚಾನಲ್ ಡಿಲೀಟ್ ಆಯಿತು, ಸಸ್ಪೆಂಡ್ ಆಯಿತು, ಅದು ಆ್ಯಡ್ಸನ್ಸ್ನಲ್ಲಿ ಅರ್ನಿಂಗ್ ಹೋಗಲೇ ಇಲ್ಲ. ಚಾನಲ್ ಸಸ್ಪೆಂಡ್ ಆಯಿತು ಅಂದರೆ ಆಗಿರೋ ಅರ್ನಿಂಗ್ ಅಲ್ಲಿಂದನೇ ಲೆಸ್ ಆಗಿಬಿಡುತ್ತೆ, ಅದು ನಿಮ್ಗೆ ಸಿಗಲ್ಲ. ಅಕಸ್ಮಾತಾಗಿ ಆ ಅರ್ನಿಂಗ್ ನಿಮ್ಮ ಆ್ಯಡ್ಸನ್ಸ್ ಬಂದಿತ್ತು ಅಂದರೆ ಆ ಪೇಮೆಂಟ್ ಬರುತ್ತೆ. ಆ್ಯಡ್ಸನ್ಸ್ ಬರಲಿಲ್ಲ ಅಂದರೆ ಆ ಪೇಮೆಂಟ್ ಬರೋದು ಕಷ್ಟ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಸೀರಿಯಲ್ ಮೇಲೆ ಕೆಲಸ ಮಾಡ್ತಿದ್ದೀರಾ ಅವರು ಮಾತ್ರ ಇಲ್ಲಿ ಗಮನ ಕೊಡೋದು ವಿಷಯ ಏನಂದರೆ, ಚಾನಲ್ ಮೇಲೆ ಹಾಕಿದ ವಿಡಿಯೋ 5-10 ಮಾತ್ರ ಪಬ್ಲಿಕ್ ಇಟ್ಟು ಮಿಕ್ಕಿದ್ದೆಲ್ಲ ಪ್ರೈವೇಟ್ ಹಾಕ್ತಾ ಹೋಗಿ. ಇದು ಯಾವಾಗಲೂ ಕಂಟಿನ್ಯೂ ಮಾಡ್ತಾ ಹೋಗೋ ವಿಚಾರ ಸ್ನೇಹಿತರೆ. ನೀವು ಮಾಡಲಿಲ್ಲ ಅಂದರೆ ಚಾನಲ್ ಡಿಲೀಟ್ ಆಗೋದು 100%. ನೀವು ಇದು ಮಾಡಲಿಲ್ಲ ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ, ಇಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ. ನೆನಪಿರಲಿ, ರಿಟರ್ನ್ ಸಿಗೋದೇ ಇಲ್ಲ ಚಾನಲ್. ಒಮ್ಮೆ ಸಸ್ಪೆಂಡ್ ಆಯಿತು, ಡಿಲೀಟ್ ಆಯಿತು, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಲೀಗಲಿ ಕೊಟ್ಟಿರ್ತಾರೆ. ಸೊ ನಾವು ಆಲ್ರೆಡಿ ಅದನ್ನು ಕಾಪಿ ಮಾಡಿರ್ತೀವಿ. ಸೊ ಹಾಗಾಗಿ ನಮಗೆ ಯಾವಾಗಲೂ ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕ್ ನಿಮ್ಗೆ ಇರಬಾರ್ದು ಅಂದರೆ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ರೆ ನೀವೇನು ಮಾಡಬೇಕು, ವಿಡಿಯೋನ ಪ್ರೈವೇಟ್ಗೆ ಹಾಕ್ತಾ ಹೋಗಬೇಕು. ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ಹಳೆ ವಿಡಿಯೋನ ಪ್ರೈವೇಟ್ಗೆ ಹಾಕ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ಚಾನಲನ್ನು ಸೇಫ್ ಇಟ್ಕೋಬೋದು. ಅದ್ರ ಜೊತೆ ನಾನು ಹೇಳ್ತೀನಲ್ಲ, ನೀವೇನು ಸೀರಿಯಲ್ ಚಾನಲ್ ವಿಡಿಯೋ ಹಾಕ್ತಾ ಹೋಗ್ತೀರಾ, ಅದ್ರ ಜೊತೆ ನಿಮ್ಮದೇ ಆದಂಥ ಕಂಟೆಂಟ್ ಕೆಲವೊಂದಿಷ್ಟು ವಿಡಿಯೋನ ಹಾಕ್ತಾ ಹೋಗಿ. ಅದರಿಂದ ಚಾನಲ್ ಮೇಲೆ ನೆಕ್ಸ್ಟ್ ಆದರೂ ನಿಮಗೆ ಹೆಲ್ಪ್ ಸಿಗುತ್ತೆ. ಸೊ ಅದಕ್ಕೆ ಈ ರೀತಿ ಕೆಲಸ ಮಾಡೋದನ್ನು ಗಮನದಲ್ಲಿಡಿ. ಸೊ ಸಾವಿರಾರು ರೂಪಾಯಿ ಜನ ಅರ್ನಿಂಗ್ ಮಾಡ್ತಿದ್ದಾರೆ ಸ್ನೇಹಿತರೆ. ಸಾವಿರಾರು ರೂಪಾಯಿ, ಲಕ್ಷಗಟ್ಟಲೆ ಹಣನೂ ಮಾಡ್ತಿದ್ದಾರೆ. ನನ್ನ ಹತ್ರ ಅಂಥ ಚಾನಲ್ ಕೂಡ ಬಂದಿವೆ. ಅವರು ಲಕ್ಷಗಟ್ಟಲೆ ಇದರಲ್ಲಿ ಪೇಮೆಂಟ್ ಮಾಡ್ತಿದ್ದಾರೆ, ಅರ್ನಿಂಗ್ ಮಾಡ್ತಿದ್ದಾರೆ. ನೀವು ಕೂಡ ಮಾಡ್ಬೋದು. ಬಟ್ ಮಾಡೋ ಕೆಲಸನ ನೀಟಾಗಿ ಮಾಡಿದರೆ ಮಾತ್ರ ನೀವು ಅರ್ನಿಂಗ್ ಮಾಡ್ಬೋದು, ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ವಿಡಿಯೋ ಹಾಕಿದ ಮೇಲೆ 48 ಅವರ್ಸ್ ಆದಮೇಲೆ ನೀವು ಅದನ್ನು ಪ್ರೈವೇಟಿಗೆ ಹಾಕಬೇಕು. ಎಷ್ಟೇ ವ್ಯೂಸ್ ಬರಲಿ ಆ ವಿಡಿಯೋದ ಮೇಲೆ ಯಾವುದೇ ಕಾರಣಕ್ಕೂ ಆಸೆ ಪಡಬೇಡಿ. ಎಷ್ಟು ಬಂತು ಅಷ್ಟೇ ಅಂತ ಅದನ್ನು ಪ್ರೈವೇಟ್ಗೆ ಹಾಕಿ, ಇಲ್ಲ ಅಂದರೆ ಚಾನಲ್ ಉಳಿಯಲ್ಲ ಸ್ನೇಹಿತರೆ. ಬಿಕಾಸ್ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ನನಗಾಗಿರೋ ಎಕ್ಸ್ಪೀರಿಯನ್ಸ್. ನನ್ನ ಹತ್ರ ಅಂಥ ಚಾನಲ್ಸ್ ಬರ್ತಾ ಇದೆ. ಸುಮಾರು ಜನರ ಚಾನಲ್ ಡಿಲೀಟ್ ಆಗಿ ವಾಶೌಟ್ ಆಗಿವೆ. ಸೊ ಆಗಿರೋ ಅರ್ನಿಂಗು ಅವರಿಗೆ ಬರಲ್ಲ. ಸೊ ಈ ರೀತಿ ಆದಾಗ ತುಂಬ ಬೇಜಾರಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಒಂದೇ ಚಾನಲ್ ಮೇಲೆ ಕೂಡಬೇಡಿ, 2 ಚಾನಲ್ ಮಾಡಿ. ಬ್ಯಾಕಪ್ ಒಂದು ಚಾನಲ್ ಇರುತ್ತೆ. ಸೊ ಅದ್ರ ಜೊತೆ ಅದನ್ನು ಕೆಲಸ ಮಾಡಿ, ಅದ್ರ ಜೊತೆ ಅದನ್ನು ಕೆಲಸ ಮಾಡಿ. ಸೊ 2 ಸೇರಿ 1-2 ವಿಡಿಯೋ ಅದ್ರ ಮೇಲೆ ಹಾಕಿ, 1-2 ವಿಡಿಯೋ ಇದ್ರ ಮೇಲೂ ಹಾಕಿ. ಈ ರೀತಿ ನೀವು ಕೆಲಸ ಮಾಡ್ತಾ ಹೋಗಿ. ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಸೀರಿಯಲ್ ಬಿಟ್ಟು ಬೇರೆ ಟಾಪಿಕ್ ಮೇಲೇನೂ ಕೆಲಸ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಇದರಿಂದ ಸೇಫ್ ಆಗಿರ್ತೀರ. ಸೊ ಸೀರಿಯಲ್ ಚಾನಲ್ ಮಾಡಿ ದುಡ್ಡು ಮಾಡ್ಬೋದು.
ಆ ಸೀರಿಯಲ್ ಈ ಸೀರಿಯಲ್ ಅಂತ ನಾನು ಯಾವುದೂ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಕೇಳಬೇಡಿ, ಯಾಕೆಂದರೆ ನನಗೂ ಕೂಡ ಅದು ರಿಸ್ಕ್ ಇರುತ್ತೆ. ಸೊ ದಯವಿಟ್ಟು ನೀವು ಯಾವ ಸೀರಿಯಲ್ಸ್ ನೋಡ್ತೀರಾ, ಯಾವ ಸೀರಿಯಲ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ಅದರ ಬಗ್ಗೆ ಏನು ಮಾಹಿತಿ ಕೊಡಲಿಕ್ಕೆ ಆಗುತ್ತೋ, ಸೀರಿಯಲ್ಸದ್ದು ಏನು ಸ್ಟೋರಿ ಇದೆಯೋ ಅದನ್ನು ಹೇಗೆ ಹೇಳಲಿಕ್ಕಾಗುತ್ತೋ ಅದನ್ನು ನೋಡಿಕೊಂಡು ನೀವು ಅದರ ಮೇಲೆ ಕೆಲಸ ಮಾಡಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಸೊ ಇದೊಂದು ಮಾಹಿತಿ ಕೊಡಬೇಕಾಗಿದ್ದು. ಬಿಕಾಸ್ ಇದು ಯಾಕೆ ಮಾಹಿತಿ ಕೊಡ್ತಿದ್ದೀನಿ ಅಂದರೆ ನನ್ನ ಹತ್ರ ಅಂಥ ಚಾನಲ್ಸ್ ಬರ್ತಿವೆ. ಸೊ ಅವ್ರೇನು ಮಾಡ್ತಿದ್ದಾರೆ, ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ 100% ರಿಸ್ಕಲ್ಲಿ ಇರ್ತೀರಾ. ಒಂದಿಲ್ಲ ಒಂದಿನ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗ್ಬಿಡಿ. ಒಂದೇ ಟೈಮಿಗೆ ಒಂದೇ ದಿನಕ್ಕೆ ಒಂದು ಸ್ಟ್ರೈಕ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ 10-20 ಸ್ಟ್ರೈಕ್ ಕೊಟ್ಬಿಡ್ತಾರೆ. ಇದರಿಂದ ನಿಮ್ಮ ಚಾನಲೇ ಉಳಿಯಲ್ಲ, ಆಮೇಲೆ ಅಪೀಲ್ ಹಾಕಲಿಕ್ಕೂ ಬರಲ್ಲ, ಯಾವುದೇ ರೀತಿಯಿಂದ ಏನೂ ಮಾಡಲಿಕ್ಕೂ ಬರಲ್ಲ. ಚಾನಲ್ ಡೈರೆಕ್ಟ್ಲಿ ಡಿಲೀಟ್, ಸಸ್ಪೆಂಡ್. ಸೊ ಈ ರೀತಿ ಆಗಬಾರ್ದು ಅಂದರೆ ನಾನು ಹೇಳಿರೋ ಪ್ರಕಾರ ಹಿಂದೆ ಹೇಳಿದ ವಿಷಯಗಳನ್ನು ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ 100% ದುಡ್ಡು ಮಾಡ್ತೀರಾ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಒಳ್ಳೆಯ ಮಾಹಿತಿಯ ಜೊತೆ ನಾನು ನನ್ನ ಚಾನಲ್ ಮೇಲೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನೀವು ಕೆಲಸ ಮಾಡ್ತಿದ್ದೀರಾ, ಏನಾದರೂ ಸಮಸ್ಯೆ ಆಗ್ತಿದೆ ಆ್ಯಡ್ಸನ್ಸ್ದಾಗಲಿ ಚಾನಲ್ ಮೇಲಾಗಲಿ, ರಿಪಿಟೇಟಿವ್ ರೀಯೂಸ್, ರಿಪಿಟಿಎಸ್ ಅಥವಾ ಆ್ಯಡ್ಸನ್ಸ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ, ಸೊ ಏನಾದರೂ ಇಶ್ಯೂ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ನಾನು ನನ್ನ ಚಾನಲ್ ಮೇಲೆ ವಿಡಿಯೋ ಮಾಡಿ ಹಾಕಿ ಅದರಲ್ಲಿ ಕೊಟ್ಟಿದ್ದೀನಿ. ಸೊ ಮೇನ್ ನನ್ನ ಚಾನಲ್ಗೆ ಓಪನ್ ಮಾಡಿದರೆ ಚಾನಲ್ ಮೇಲೇ ಫಸ್ಟ್ ವಿಡಿಯೋ ಅದೇ ಬರುತ್ತೆ. ಸೊ ಅಲ್ಲಿ ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಅದರ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಸಮಸ್ಯೆ ಇತ್ತು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.